ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಾರತಕ್ಕೆ ಬೆಳಕಾದ, ಪ್ರಪಂಚಕ್ಕೆ ನಿತ್ಯ ನೂತನವಾದ ಜ್ಞಾನವನ್ನು ಪ್ರಸಾರ ಮಾಡಿದ ಪ್ರಜ್ಞಾನ ಘನ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ದಿವ್ಯ ಸಂದೇಶ ಹಾಗೂ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದೇವೆ. ಭಗವತ್ಪಾದರ ಕೊಡುಗೆ ಅನ್ನುವ ಅರ್ಥದಲ್ಲಿ ನಾವು ಮುಂದಿನ ಉಪನ್ಯಾಸಗಳನ್ನು ಕಾಣಬೇಕಾಗಿದ್ದರೆ ಅದಕ್ಕೆ ಚಾರಿತ್ರಿಕವಾದ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ ಹಾಗೂ ದೈವಿಕವಾದ ಬುನಾದಿಯನ್ನು ನೋಡಬೇಕಾಗುತ್ತೆ. ದೈವಿಕವಾದ ಬುನಾದಿಯನ್ನು ನೋಡತಕ್ಕವರು ಪರಂಪರಾಗತವಾಗಿರತಕ್ಕಂತಹ ಭಗವತ್ಪಾದರ ದಿವ್ಯ ಚರಿತ್ರೆಯಲ್ಲಿ ನಂಬಿಕೆ ಇರತಕ್ಕವರು. ಭಗವತ್ಪಾದರು ತತ್ವಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಅಧ್ಯಯನ ಮಾಡತಕ್ಕವರು, ಚಿಂತಕರು, ವಿಮರ್ಶಕರು, ಅಧ್ಯಯನಶೀಲರು ಹಾಗೂ ಸತ್ಯದರ್ಶಕರು. ನಾನು ಈ ಇರುವರನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ನನ್ನ ಉಪನ್ಯಾಸಗಳನ್ನು ಮಂಡನೆ ಮಾಡಬೇಕಾಗಿದೆ. ಹೀಗಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡತಕ್ಕದ್ದು, ಒಂದು, ಭಗವತ್ಪಾದರ ದಿವ್ಯ ಚರಿತ್ರೆ ಅನ್ನುವ ಬಕಗ್ರೀವ ಚಿಹ್ನೆಯೊಳಗೆ ಅಧ್ಯಯನ ಮಾಡತಕ್ಕಂತಹ ಶ್ರದ್ಧಾಳುಗಳು ಹಾಗೂ ಶುದ್ಧವಾಗಿ ತಾತ್ವಿಕ ಚಿಂತಕರು ಈರ್ವರು ಪರಸ್ಪರ ಸಹಕಾರದಿಂದ, ಸಹನೆಯಿಂದ ಈ ಕಥನಕ್ಕೆ ಸಿದ್ಧರಾಗಬೇಕು. ಇನ್ನೊಂದು ಪ್ರಾರ್ಥನೆ ಎಂದರೆ, ನಾನು ಈ ಉಪನ್ಯಾಸ ಮಾಲೆಯನ್ನು ಯಾವುದೇ ವಿಧವಾದ ಆತುರದಲ್ಲಿ ಮಂಡನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಜೀವನದಲ್ಲಿ ಒಮ್ಮೆ ಭಗವತ್ಪಾದರ ದರ್ಶನವನ್ನು ಮಾಡಲಿಕ್ಕೆ ನಾವು ಕುಳಿತುಕೊಳ್ಳತಕ್ಕದ್ದು ಯಜ್ಞಮುಖಿಗಳಾಗಿ ಕುಳಿತುಕೊಳ್ಳಬೇಕು. ಸಾವಧಾನ ಚಿತ್ತರಾಗಿ ಕುಳಿತುಕೊಳ್ಳಬೇಕು. ಶ್ರದ್ಧಾಳುಗಳಾಗಿ ಕುಳಿತುಕೊಳ್ಳಬೇಕು. ಅತ್ಯಂತ ಸಮಾಧಾನದಿಂದ ಔತಣದ ಊಟವನ್ನು ಆಸ್ವಾದನೆ ಮಾಡುವಷ್ಟು ಕಾಲವನ್ನು ಇಟ್ಟುಕೊಂಡು ಆಸಕ್ತಿಯಿಂದ ಕುಳಿತುಕೊಳ್ಳಬೇಕು. ತಪಸ್ಸನ್ನು ಮಾಡಲಿಕ್ಕೆ ಕುಳಿತುಕೊಳ್ಳಬೇಕು. ಧ್ಯಾನಸ್ಥರಾಗಲು ಕುಳಿತುಕೊಳ್ಳಬೇಕು. ಹೀಗೆ ಅಧ್ಯಯನಕ್ಕೆ ಕುಳಿತಾಗಲೇ ನಮಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರ ದಿವ್ಯ ದರ್ಶನ, ಚಿಂತನ ಅರ್ಥ ಆಗುವ ಸಾಧ್ಯತೆಗಳಿರುತ್ತೆ. ಮತ್ತೊಂದು ಅಂಶವನ್ನು ನಾನು ಸ್ಪಷ್ಟಪಡಿಸಿಬಿಡ್ತೀನಿ. ನನ್ನ ಈ ಉಪನ್ಯಾಸ ಮಾಲೆ ಪಂಡಿತರಗಾಗಿ ಅಲ್ಲ. ಯಾಕೆಂದರೆ ನಾನು ಪಂಡಿತ ಅಲ್ಲ. ನನಗೆ ಸಂಸ್ಕೃತದ ಅಧ್ಯಯನ ಆಗಿಲ್ಲ. ಸ್ನಾತಕೋತ್ತರ ಪದವಿ ಎನ್ನತಕ್ಕಂತಹ ಸಂಸ್ಕೃತದ ಪದವಿ ನನ್ನ ಹೆಸರಿಗೆ ಅಂಟಿಕೊಂಡಿದ್ದರೂ ನನಗೇನು ಸಂಸ್ಕೃತದಲ್ಲಿ ಅಂತಹ ಅಧ್ಯಯನ ಇಲ್ಲ.
ನನ್ನ ಉದ್ದೇಶ ನನ್ನಂತಹ ಸಾಮಾನ್ಯ ಜನರಿಗಾಗಿ ಈ ಉಪನ್ಯಾಸ ಮಾಲೆಯನ್ನು ಕೊಡ್ತಾ ಇರೋ ಕಾರಣದಿಂದ ನಾನು ಬಹಳ ದಪ್ಪ ದಪ್ಪ ಪದಗಳನ್ನು, ಶಾಸ್ತ್ರೀಯ ಪದಗಳನ್ನು, ಪಾರಿಭಾಷಿಕ ಪದಗಳನ್ನು ಪೋಣಿಸಿ ತುಂಬಿಸಿ ಅತ್ಯಂತ ಪಾಂಡಿತ್ಯಪೂರ್ಣವಾಗಿರತಕ್ಕಂತಹ ಉಪನ್ಯಾಸವನ್ನು ಮಂಡನೆ ಮಾಡಿ ಪ್ರಶಂಸೆಯನ್ನು ಗಿಟ್ಟಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ನನಗಿಲ್ಲ. ನನ್ನ ಉದ್ದೇಶ ಇರತಕ್ಕದ್ದು ಜನಸಾಮಾನ್ಯರಿಗೆ ಅದ್ವೈತಿಗಳಿಗೆ ಅದ್ವೈತದ ಮೂಲಮೂರ್ತಿಯಾಗಿರತಕ್ಕಂತಹ ಭಗವತ್ಪಾದರನ್ನು ತಕ್ಕ ಮಟ್ಟಿಗೆ ನೋಡತಕ್ಕಂತಹ, ಅರ್ಥ ಮಾಡಿಕೊಳ್ಳತಕ್ಕಂತಹ ಅಭಿಪ್ಸೆ ಇರುವವರಿಗೆ ಎಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಸುಲಭವಾಗಿ ನಾನು ಹೇಳಬೇಕು ಅನ್ನತಕ್ಕಂತಹ ಸಂಕಲ್ಪವನ್ನು ಹೊಂದಿದ್ದೇನೆ. ಈ 2-3 ಅಂಶಗಳನ್ನು ತಮ್ಮ ಮುಂದೆ ಮಂಡನೆ ಮಾಡಿ ಈಗ ನಾನು ಆರಂಭ ಮಾಡೋಣ ಅಂತ ಇದ್ದೇನೆ. ಭಗವತ್ಪಾದರ ಅವತಾರಕ್ಕೆ ಮುನ್ನ ಈಗ ಈ ಒಂದು ವಿಷಯವನ್ನು ಹೇಳಿಬಿಡೋಣ. ಬಹಳಷ್ಟು ಕೃತಿಗಳಲ್ಲಿ ಭಗವತ್ಪಾದರು ಸನ್ಯಾಸ ತೆಗೆದುಕೊಳ್ಳುವ ತನಕ ಅವರನ್ನು ಯಾರೋ ಒಬ್ಬ ಹುಡುಗ, ಯಾರೋ ಒಬ್ಬ ಮನುಷ್ಯ, ಈ ಕಾದಂಬರಿಯಲ್ಲಿ ಬರತಕ್ಕಂಥ ಪಾತ್ರಗಳಂತೆ ಸನ್ಯಾಸಿಗಳಾಗುವ ತನಕ ಏಕವಚನದಲ್ಲಿ ಬರೀತಾರೆ ಅಥವಾ ಹೇಳ್ತಾರೆ. ನನಗೆ ಹಾಗೆ ಹೇಳಲಿಕ್ಕೆ ಇಷ್ಟ ಇಲ್ಲ. ಶ್ರೀ ಶಂಕರಾಚಾರ್ಯ ಭಗವತ್ಪಾದರು ಹುಟ್ಟುವ ಮೊದಲು, ಹುಟ್ಟಿದ ಮೇಲೆ, ಸನ್ಯಾಸಿಗಳಾಗುವುದಕ್ಕೆ ಮುನ್ನ, ಸನ್ಯಾಸಿಗಳಾದ ಮೇಲೆ ಅವರು ನಮಗೆ ವಂದನೀಯರೇ, ಅವತಾರ ಪುರುಷರೇ, ಮಹಾಜ್ಞಾನಿಗಳೇ, ಪ್ರತಿಭಾಶಾಲಿಗಳೇ. ಅಷ್ಟಲ್ಲದೆ ಇದ್ದರೆ ಕೇವಲ 32 ವರ್ಷಗಳಲ್ಲಿ ಇಡೀ ಅಖಂಡ ಭಾರತವನ್ನು 3 ಬಾರಿ ಸುತ್ತಲಿಕ್ಕಾಗ್ತಿತ್ತೇನ್ರಿ? ಅಷ್ಟರ ಮಟ್ಟಿಗೆ ಅವರಿಗಿನ್ನ ಮಹಾಪಂಡಿತರುಗಳಾಗಿದ್ದಂತಹವರನ್ನೆಲ್ಲ ವಾದದಲ್ಲಿ ಸೋಲಿಸಲಿಕ್ಕಾಗ್ತಾ ಇತ್ತೇನ್ರಿ? ಅಂತಹ ಉದ್ಘ ಕೃತಿಗಳನ್ನು ವಿರಚನೆ ಮಾಡಲಿಕ್ಕಾಗ್ತಾ ಇತ್ತೇನ್ರಿ? ಹೀಗಾಗಿ ಅಷ್ಟವರ್ಷೇ ಚತುರ್ವೇದಿ ಅಂತ ಹೇಳ್ತಾರೆ ಅವರಿಗೆ. 8 ವರ್ಷಗಳಿಗೆ 4 ವೇದಗಳನ್ನು ಕರತಲಾಮಲಕ ಮಾಡಿಕೊಂಡು ಬಿಟ್ಟಿದ್ದರು ಅಂತ. 4 ವೇದಗಳು ಅವರ ಅಂಗೈ ನೆಲ್ಲಿಯಾಗಿ ಬಿಟ್ಟಿತ್ತು ಅಂತ. ಅಂತಹ ಮಹಾಪುರುಷರು ಅವರು ಪವಾಡ ಪುರುಷರೇ, ಪರಮೇಶ್ವರಾವತಾರಿಗಳೇ, ದೈವಾಂಶ ಸಂಭೂತರೇ. ಅವರು ನಮ್ಮಂತಹ ಸಾಮಾನ್ಯ ಮನುಷ್ಯರು ಅಲ್ಲ. ಆದ್ದರಿಂದ ಅವರು ಜನನಾರಂಭದಿಂದಲೂ ನಮಗೆ ಜಗದ್ಗುರುಗಳೇ. ಆದ್ದರಿಂದ ಅವರ ಬಗ್ಗೆ ನಾನು ಮಾತನಾಡುವಾಗ ಸದಾ ಸರ್ವದಾ ಬಹುವಚನದಲ್ಲಿಯೇ ನಾನು ಅವರನ್ನು ಸಂಬೋಧನೆ ಮಾಡ್ತೀನಿ. ಇಷ್ಟೆಲ್ಲ ಸಿದ್ಧತೆಯ ಜೊತೆಗೆ ಇದೀಗ ನಾವು ನೇರವಾಗಿ ಭಗವತ್ಪಾದರ ಜನನಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಇದು ಸಮಾರಾಧನೆಯ ವಿವಿಧ ಭಕ್ಷ್ಯಗಳ ಊಟ. ಆದ್ದರಿಂದ ನಾನು ತುಂಬ ಸಮಾಧಾನವಾಗಿ ಬಿಡಿಸ್ತಾ ಹೋಗ್ತೀನಿ. ನೀವು ಸಮಾಧಾನವಾಗಿ ಅದನ್ನು ಊಟ ಮಾಡ್ತಾ ಹೋಗಿ. ಭಗವತ್ಪಾದರು ಜನಿಸುವ ಮುನ್ನ ನಮ್ಮ ಭಾರತದ ಸ್ಥಿತಿ ಹೇಗಿತ್ತು? ಭಾರತದ ಜನರ ಗೊಂದಲ ಹೇಗಿತ್ತು? ಭಾರತೀಯರಿಗೆ ಏಕೆ ದಿಕ್ಕು ಕಾಣ್ತಾ ಇರಲಿಲ್ಲ? ನಮ್ಮ ಹಿಂದೂಗಳಿಗೆ ಏಕೆ ಮಂಕು ಪರದೆ ಏರ್ಪಟ್ಟು ಬಿಟ್ಟಿತ್ತು? ಏಕೆ ನಮಗೆ ಯಾವುದೂ ಸ್ಪಷ್ಟವಾಗಿರಲಿಲ್ಲ? ಯಾಕೆ ನಮ್ಮ ಯಾವುದೇ ಪ್ರಶ್ನೆಗಳು
ಸರಿಯಾದ ಉತ್ತರಗಳು ಸಿಕ್ಕಿರಲಿಲ್ಲ. ಇದೆಲ್ಲದರ ಜೊತೆಗೆ ಅತ್ಯಂತ ಪ್ರಧಾನವಾಗಿ ನಾವು ಹಿಂದೂಗಳು, ಭಾರತೀಯರು ಅನ್ನೋಣ, ನಾವು ನಂಬಿರುವಂತಹ ವೇದ ಶಾಸ್ತ್ರಗಳಿಗೆ ಯಾಕೆ ಮಾನ್ಯತೆ ಸಿಕ್ಕಿರಲಿಲ್ಲ? ಯಾಕೆ ವೇದಗಳನ್ನು ಕಡೆಗಣಿಸಲಾಗಿತ್ತು? ಹಾಗೆ ತಿರಸ್ಕರಿಸಲ್ಪಟ್ಟಿದ್ದಂತಹ ಅಥವಾ ಕೇವಲ ವಿರೋಧವನ್ನೇ ಎದುರಿಸ್ತಾ ಇದ್ದಂತಹ ವೇದಗಳ ಪರವಾಗಿ ನಿಂತು ಉದ್ಧಾರ ಮಾಡಿದ ಮಹತ್ ಕಾರ್ಯ ಹೇಗೆ ನಡೀತು ಭಗವತ್ಪಾದರಿಂದ? ಹಾಗೆ ಆಗುವುದಕ್ಕೆ ಅವರು ವಿರೋಧಿಸಬೇಕಾದಂತಹ ಬಣಗಳು ಎಂಥವು? ಇವುಗಳನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅವರ ಉದ್ಘಕೃತಿ ಬ್ರಹ್ಮಸೂತ್ರ ಭಾಷ್ಯ, ಅದರಲ್ಲಿ ಅವರು ಪೂರ್ವ ಪಕ್ಷಕ್ಕೆ ಉಳಿಸಿಕೊಂಡಂತಹ ವ್ಯಕ್ತಿಗಳನ್ನು, ಅವರ ಚಿಂತನೆಗಳನ್ನು ನಾವು ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಭಗವತ್ಪಾದರು ಏನನ್ನು ಸಾಧಿಸ್ತಾ ಇದ್ದಾರೆ, ಏನನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವುದು ಅರ್ಥವಾಗುವುದು ನಮಗೆ ಕಷ್ಟವಾಗುತ್ತೆ. ಹಾಗಂತ ನಾನು ಬ್ರಹ್ಮಸೂತ್ರದ ಕಬ್ಬಿಣದ ಕಡಲೆಯನ್ನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಸೂತ್ರಪ್ರಾಯವಾಗಿ ಒಂದಷ್ಟು ಮಾತಾಡ್ತೀನಿ ಅದರ ಬಗ್ಗೆ. ಹೇಗೂ ಭಗವತ್ಪಾದರು ಎದುರಿಸಬೇಕಾಗಿದ್ದಂತಹ ಅತ್ಯಂತ ವ್ಯಾಪ್ತವಾಗಿದ್ದಂತಹ ಸಂಸ್ಥೆಗಳು, ಚಿಂತನೆಗಳು ಅಂದರೆ ಒಂದು ಚಾರುವಾಕ, ಇನ್ನೊಂದು ಬೌದ್ಧ, ಮತ್ತೊಂದು ಜೈನ, ಸ್ವಲ್ಪ ಸಾಂಖ್ಯ, ಯೋಗ, ವೈಶೇಷಿಕ, ಬಹಳ ಜಾಸ್ತಿಯಾಗಿಯೇ ಪೂರ್ವಮೀಮಾಂಸೆ, ಕಾಳಾಮುಖ, ಕಾಪಾಲಿಕ, ಇವೆಲ್ಲ ಭಗವತ್ಪಾದರ ಆಗಮನಕ್ಕೆ ಮುನ್ನ ನಮ್ಮನ್ನು ತಿಂದು ಹಾಕಿಬಿಡ್ತಾ ಇತ್ತು. ನಮ್ಮಲ್ಲಿನ ಬುದ್ಧಿಗೆ ಕಪ್ಪು ಹಿಡಿಸಿಬಿಟ್ಟಿತ್ತು. ಯಾವ ರೀತಿ ನಮ್ಮ ಚಿಂತನೆಗಳನ್ನು ಅದು ದಾರಿ ತಪ್ಪಿಸಿತ್ತು ಅನ್ನುವುದನ್ನು ನಾವು ನೋಡಬೇಕಾಗಿದ್ದರೆ, ಈಗ ನಾನು ಹೇಳಿದಂತಹ ಒಂದು 8-10 ಬಗೆಯ ಚಿಂತನೆಗಳಲ್ಲಿ ಒಂದು 5-6 ನೋಡೋಣ ಸ್ವಲ್ಪ ಸ್ಥೂಲವಾಗಿ. ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೇದಗಳನ್ನು ವಿರೋಧಿಸಿದ್ದು ಅಂದರೆ ಭಗವತ್ಪಾದರ ಮೊಟ್ಟ ಮೊದಲನೆಯ ಶತ್ರುವನ್ನೋಣವೆ, ವಿರೋಧಿ ಚಿಂತನೆಯನ್ನೋಣವೆ, ಅಥವಾ ನಮ್ಮೆಲ್ಲರ ದಿಕ್ಕಾಗಬಲ್ಲಂತಹ ಭವಿಷ್ಯದ ಸೂಚನೆಗಳಿಗೆ ಕುಠಾರಪ್ರಾಯವಾಗಿದ್ದಂತಹ ಆಲೋಚನೆಗಳ ಒಂದು ಮಾದರಿಯನ್ನೋಣವೆ, ಅಂತಹದ್ದಾಗಿತ್ತು ಆ ಚಾರುವಾಕ ಸಿದ್ಧಾಂತ. ಚಾರುವಾಕ, ಚಾರು ಅಂದರೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು, ಸುಂದರವಾಗಿರತಕ್ಕಂಥದ್ದು, ಆತ್ಮೀಯವಾಗಿರತಕ್ಕಂಥದ್ದು, ಹಿತವಾಗಿರತಕ್ಕಂಥದ್ದು. ಹಿತ ಹೌದೋ ಅಲ್ಲೋ ನಾವು ಹಿತ ಅಂತ ಅಂದ್ಕೊಳ್ತಾ ಇದ್ದದ್ದು. ಅದೇನು? ಸಾಮಾನ್ಯವಾಗಿ ನಾವು ಜ್ಞಾನಕ್ಕೆ ವಿರೋಧಿಗಳು, ಸಾಮಾನ್ಯವಾಗಿ ನಾವು ಚಟುವಟಿಕೆಗೆ ವಿರೋಧಿಗಳು, ಸಾಮಾನ್ಯವಾಗಿ ನಾವು ಅಧ್ಯಯನಕ್ಕೆ ವಿರೋಧಿಗಳು, ಸಾಮಾನ್ಯವಾಗಿ ನಾವು ನಿಯಮಗಳಿಗೆ ವಿರೋಧಿಗಳು. ಇದು ಕೇಳಲಿಕ್ಕೆ ಕಹಿ, ಆದರೆ ವಾಸ್ತವವಾಗಿ ಏನು ಅಂದರೆ ನಮಗೆಲ್ಲ ಕಾನೂನನ್ನು ಭಂಗ ಮಾಡತಕ್ಕಂಥದ್ದಲ್ಲಿ ಬಹಳ ಆಸಕ್ತಿ. ಹುಡುಗರಾಗಿದ್ದರಿಂದ ದೊಡ್ಡವರಾದ ಮೇಲೂ, ವಿದ್ಯಾರ್ಥಿಗಳಾಗಿದ್ದಾಗ ಶಿಸ್ತಿನಿಂದ ಶಾಲೆಗೆ ಹೋಗಲ್ಲ ನಾವು, ಉಪಾಧ್ಯಾಯರು ಹೇಳಿದ್ದನ್ನು ಪ್ರಿಯವಾಗಿ ಕೇಳೋದಿಲ್ಲ ನಾವು, ಪರೀಕ್ಷೆಗಳು ಅಂದರೆ ತಲೆನೋವು. ಆಮೇಲೆ ನಾವು ಬೆಳಿತೀವಿ,
ಬೆಳೆದಾದ ಮೇಲೂ ಸಮಾಜದಲ್ಲಿರ್ತಕ್ಕಂಥ ಕಟ್ಟುಪಾಡುಗಳಿಗೆ ವಿಭಿನ್ನವಾಗಿಯೋ ವಿರುದ್ಧವಾಗಿಯೋ ಹೀಗೆ ನಡೆಯೋದಕ್ಕೆ ಹೋಗ್ತೀವಿ. ಯಾವುದೊಂದು ಚಲನಚಿತ್ರವನ್ನು ನೋಡ್ತಾ ಇದ್ದೇವೆ ಅಂದರೆ ಅಲ್ಲಿರ್ತಕ್ಕಂಥ ಖಳನಾಯಕ ನಮಗೆ ತುಂಬ ಪ್ರಿಯ ಆಗಿಬಿಡ್ತಾನೆ. ಸ್ವತಂತ್ರ ಸಂಗ್ರಾಮದಲ್ಲಿ ಮಹಾಪ್ರಭಾವವನ್ನು ಬೀರಿದಂತಹ ಮಹಾತ್ಮ ಗಾಂಧಿಯವರನ್ನು ನಾವು ಮೂರನೆಯ ದರ್ಜೆಯಾಗಿ ನೋಡ್ತೀವಿ. ಹಳೆ ಕಾಲದಲ್ಲಿ ಈ ಗುಡಾರದ ಚಲನಚಿತ್ರ ಮಂದಿರಗಳಿರ್ತಾ ಇತ್ತು ಬಟ್ಟೆಯಲ್ಲಿ. ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು ಬೇರೆ, ಆ ಬೆಂಚಿನ ಮೇಲೆ ಕೂತ್ಕೊಳ್ಳೋದು ಬೇರೆ, ನೆಲದ ಮೇಲೆ ಕೂತ್ಕೊಳ್ಳೋದು ಬೇರೆ. ಆ ನೆಲದ ಮೇಲೆ ಕೂತ್ಕೊಳ್ಳುವವರನ್ನು ಗಾಂಧಿ ತರಗತಿ ಅಂತ ಕರೀತಾ ಇದ್ವು ನಾವು. ಅಂದರೆ ನಮಗಷ್ಟು ಅಲಕ್ಷ್ಯ ಗಾಂಧಿ ಅಂದರೆ ಯಾರು ಮಹಾನಾಯಕನೋ, ಯಾರು ವಿಶ್ವನಾಯಕನೋ, ಯಾರು ಶಾಂತಿದೂತನೋ, ಯಾರು ಸತ್ಯ ಸಾಧಕನೋ, ಯಾರು ಅಹಿಂಸೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರೋ ಅಂತಹ ಮಹಾತ್ಮ ಗಾಂಧಿಯನ್ನು ನಾವು ಬಹಳ ಅಲಕ್ಷ್ಯವಾಗಿ ಕಾಣ್ತೀವಿ. ಅಂದರೆ ಸಾಮಾನ್ಯವಾಗಿ ನಾವು ಈ ರೀತಿಯ ನೈತಿಕತೆ, ನಿಷ್ಠೆ, ಶ್ರದ್ಧೆ ಇವುಗಳಿಗೆ ವಿರುದ್ಧವಾದ ಮನಸ್ಥಿತಿ ಯಾಕೆ ಬಂದಿರುತ್ತೋ ಗೊತ್ತಿಲ್ಲ, ಬಂದುಬಿಡುತ್ತೆ. ಮತ್ತು ಹಾಗೆ ಮಾತನಾಡುವವರನ್ನು ನಾವು ಮಹಾ ದೊಡ್ಡ ನಾಯಕರು ಅಂದ್ಕೊಂಡು ಬಿಡ್ತೀವಿ. ಸಾಮಾನ್ಯವಾಗಿ ವಿಧಾನಸೌಧದಲ್ಲಿ ಆಳುವ ಪಕ್ಷದ ಸದಸ್ಯರೋ, ಮಂತ್ರಿಗಳೋ, ಮುಖ್ಯಮಂತ್ರಿಯೋ ಮಾತನಾಡುವುದಕ್ಕಿಂತ ನಾವು ಎರಡೂ ಕಿವಿಗಳನ್ನು ಕಿತ್ತುಕೊಂಡು ವಿರೋಧ ಪಕ್ಷದ ನಾಯಕರು ಮಾತಾಡೋದನ್ನು ಆಲಿಸ್ತೀವಿ. ಅಂದರೆ ಅರ್ಥ ಏನಯ್ಯ ಅಂದರೆ, ನಾವು ಸಾಮಾನ್ಯವಾಗಿ ಯಾರಾದರೂ ದಪ್ಪ ಗಂಟಲಿನಲ್ಲಿ ಜೋರಾಗಿ ಖಂಡಿಸ್ತಾರಲ್ಲ, ಹಾಗೆ ಖಂಡಿಸುವವರನ್ನು ಇವರು ಭಾಳ ದೊಡ್ಡ ಮನುಷ್ಯರಯ್ಯ, ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದುಕೊಳ್ಳುತ್ತೇವೆ. ಅದು ಚಾರುವಾಕ ಸಿದ್ಧಾಂತಕ್ಕೆ ಮೂಲ ಕಾರಣ. ಚಾರುವಾಕರು ವೇದವನ್ನು ವಿರೋಧಿಸಿದರು, ದೈವವನ್ನು ವಿರೋಧಿಸಿದರು, ಆತ್ಮವನ್ನು ವಿರೋಧಿಸಿದರು, ನಮ್ಮೆಲ್ಲ ಕಟ್ಟುಪಾಡುಗಳನ್ನು ವಿರೋಧಿಸಿದರು, ನಮ್ಮ ಪೂಜೆಗಳನ್ನು ವಿರೋಧಿಸಿದರು, ನಮ್ಮ ಜೀವನ ಶೈಲಿಯನ್ನು ವಿರೋಧಿಸಿದರು. ಇದೆಲ್ಲ ನಮಗೆ ಬಹಳ ಪ್ರಿಯವಾಗ್ತಾ ಇತ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಿಮ್ಮ ನಿಮ್ಮ ಮಿತಿಯಲ್ಲಿ ಕರ್ತವ್ಯನಿಷ್ಠರಾಗಿ ಅನ್ಯರ ಆಸ್ತಿಯ ಮೇಲೆ ಕಣ್ಣು ಹಾಕಬೇಡಿ, ನೀವು ನಿಮ್ಮ ಕಾಲ ಮೇಲೆ ನಿಂತುಕೊಳ್ಳಿ, ಬೇರೆಯವರಿಂದ ಸಾಲ ತರಬೇಡಿ, ಭೋಗದ ಜೀವನ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮ ಹತ್ರ ಇಲ್ಲದೇ ಇದ್ದರೆ ನಿಮ್ಮ ನಿಮ್ಮ ಮಿತಿಯಲ್ಲಿ ಬದುಕಿ. ಇಂಥದ್ದೇನೋ ಕೆಲವು ನಿಯಮಗಳನ್ನು ಸಮಾಜದಲ್ಲಿ ದೊಡ್ಡವರು ಚಿಕ್ಕವರಿಗೆ ಹೇಳ್ತಾರೆ. ಇಲ್ಲ, ಋಣಂಕೃತ್ವ ಘೃತಂ ಪಿಬೇ, ಸಾಲನಾದರೂ ಮಾಡಯ್ಯ, ತುಪ್ಪ ತಿನ್ನಯ್ಯ. ಅಂದರೆ ನೀವು ಸಾಲ ಮಾಡಿದರೂ ಚಿಂತೆ ಇಲ್ಲ, ಸುಖವನ್ನು ಅನುಭವಿಸು. ಈ ದಿವಸ ಅಮೆರಿಕಾದಲ್ಲಿ ಕೆಲಸವೊಂದು ಸಿಗ್ತಾ ಇದ್ದ ಹಾಗೆ ಎಲ್ಲ ವಿತ್ತೀಯ ಸಂಸ್ಥೆಗಳು ಸಾಲವನ್ನು ಕೊಡಕ್ಕೆ ಬಂದ್ಬಿಡುತ್ತೆ. ಮನೆ ಕಟ್ಟಲಿಕ್ಕೆ ಸಾಲ, ವಾಹನ ತಗೊಳ್ಳಿಕ್ಕೆ ಸಾಲ, ಊಟ ಮಾಡ್ಲಿಕ್ಕೆ ಸಾಲ, ಸಾಲ ಸಾಲ ಸಾಲ. ಹೀಗಾಗಿ ಅಮೆರಿಕದ ಪ್ರಜೆಯೊಬ್ಬ ತನ್ನ ಸಂಬಳವನ್ನೆಲ್ಲ ಸಾಲಕ್ಕೆ ಕಟ್ಟಿ 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 ಮುದುಕನಾಗುವ ತನಕ ಅವನು ಸಾಲದಲ್ಲೇ ಇರ್ತಾನೆ, ಆದರೆ ಭೋಗಿಯಾಗಿರ್ತಾನೆ. ಚಾರುವಾಕ ಸಿದ್ಧಾಂತದ ಮೂಲ ಸಿದ್ಧಾಂತ ಅಮೆರಿಕದಲ್ಲಿ ಹೀಗೆ ಪ್ರಜ್ವಲಿಸಿಬಿಟ್ಟಿದೆ. ಋಣಂಕೃತ್ವ ಘೃತಂ ಪಿಬೇತ್, ಸಾಲವನ್ನಾದರೂ ಮಾಡಿ ತುಪ್ಪವನ್ನು ತಿನ್ನು, ಸಾಲವನ್ನಾದರೂ ಮಾಡಿ ಭೋಗಿಸು. ಇದು ಜನರಿಗೆ ಇಷ್ಟ ಆಯಿತು. ಅಮೆರಿಕದ ಜನತೆ ಈ ಹೊತ್ತಿನ ದಿವಸ ಈ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅಥವಾ ನಮ್ಮಲ್ಲಿ ಮನೆಗಳನ್ನು ಕಟ್ಟಿ ಅನುಭವಿಸಬೇಕು ಅಂತೀವಿ. ಏನು ಆ ಮನೆಯಲ್ಲಿ ಅವನು ಶಾಶ್ವತವಾಗಿ ಉಳಿದು ಬಿಡ್ತಾನೆ ಅನ್ನೋ ಹಾಗೆ. ಎಲ್ಲಿ ಉಳಿತಾನ್ರಿ? ಮನೆ ಕಟ್ಟುತ್ತಾನೆ, ಮಿತಿಮೀರಿದ ಸಾಲವನ್ನು ಮಾಡ್ತಾನೆ, ಕೊನೆಯ ತನಕ ಬಡ್ಡಿ ಅಸಲು ಬಡ್ಡಿ ಅಸಲು ಬಡ್ಡಿ ಅಸಲು ಕಟ್ಟಿ 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 ಸಣ್ಣಗಾಗುವುದು. ಆ ಮನೆಯನ್ನು ಕಟ್ಟತಕ್ಕಂತಹ ಸುಖ, ಹೊಸ ಮನೆಯನ್ನು ನಾನು ಕಟ್ಟಿದ್ದೇನೆ, ಹೊಸ ಮನೆಯಲ್ಲಿ ನಾನು ಇರುತ್ತೇನೆ ಅನ್ನತಕ್ಕಂತಹ ಸುಖ ಸಾಲ ಮೂಲದಿಂದ ಬಂದರೆ ಅದು ಸುಖವಾಗಲ್ಲ.
ಅದು ಕಷ್ಟ ಆಗತ್ತೆ, ನಷ್ಟ ಆಗತ್ತೆ. ಚಾರುವಾಕ ಸಿದ್ಧಾಂತವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಋಣಂಕೃತ್ವ ಘೃತಂ ಪಿಬೇತ್ ಅನ್ನತಕ್ಕಂಥದ್ದನ್ನು ಒಪ್ಪಿದ್ದೇನೆ ಎಂದರೆ ನಾನು ಅಸುಖಿಯಾಗುತ್ತೇನೆ ಅನ್ನತಕ್ಕಂತಹ ಸತ್ಯ ನಮಗೆ ಗೊತ್ತಾಗಲಿಲ್ಲ. ಎಲ್ಲಿ ತನಕ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಬಂದು ಚಾರುವಾಕ ಸಿದ್ಧಾಂತವನ್ನು ಖಂಡಿಸುವ ತನಕ. ಹಾಗಂತ ಅಲ್ಲಿ ತನಕ ಯಾರು ಖಂಡಿಸ್ತಿಲ್ವೋ ಅವ್ರನ್ನ ಬೇರೆಯವರು ಖಂಡಿಸಿದ್ದಾರೆ, ಅದನ್ನು ನಾವು ನೋಡ್ತೀವಿ. ಅಂದರೆ ನಾನು ಹೇಳಿದಕ್ಕೆ ಹೊರಟಿರತಕ್ಕಂಥದ್ದು, ನಮ್ಮಲ್ಲಿ ಈ ಸಾಲದ ಮನಸ್ಥಿತಿಯನ್ನು ಹುಟ್ಟು ಹಾಕಿ ದೈನ್ಯ ಜೀವನವನ್ನು ಮಾಡದೆ ಭೋಗಪರವಾಗಿರತಕ್ಕಂತಹ ಜೀವನಕ್ಕೆ ಅಡಿಪಾಯ ಹಾಕಿದ್ದು ಚಾರುವಾಕ ಸಿದ್ಧಾಂತ. ನಮ್ಮ ವೈದಿಕ ಪರಂಪರೆ ಹಾಗೆ ಇರಲಿಲ್ಲ, ವೈದಿಕ ಪರಂಪರೆ ಹಾಗೆ ಹೇಳುವುದಿಲ್ಲ. ವೈದಿಕ ಪರಂಪರೆ ಹೇಳತಕ್ಕಂಥದ್ದು ಅತ್ಯಂತ ಸರಳವಾದ ಜೀವನ, ತನ್ನ ಮಿತಿಯಲ್ಲಿ ತಾನು ಬದುಕತಕ್ಕಂಥದ್ದು, ಅನ್ಯರಿಗೆ ಕಷ್ಟ ಕೊಡತಕ್ಕದ್ದು ಅಲ್ಲ. ಹೇಗೂ ಇರಲಿ, ಅಂತೂ ಚಾರುವಾಕ ಸಿದ್ಧಾಂತದ ಪ್ರಾರಂಭವೇ, ಚಾರುವಾಕ ಸಿದ್ಧಾಂತದ ಚಿಂತನೆಯೇ ನಮ್ಮನ್ನು ಅನ್ಯರ ಮೇಲೆ ಆಧಾರಪಡಿಸತಕ್ಕದ್ದು, ನಮ್ಮನ್ನು ಅಧಃಪತನಕ್ಕೆ ನೂಕತಕ್ಕಂಥದ್ದು. ಆತ್ಮೀಯರೇ, ಚಾರುವಾಕ ಸಿದ್ಧಾಂತದ ಮತ್ತೊಂದಷ್ಟು ವಿವರಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೊಟ್ಟು, ಆನಂತರ ಮುಂದಿನ ಬೌದ್ಧ ಸಿದ್ಧಾಂತದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ.